ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 29ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಹೌದು, ಇಲ್ಲಿವರೆಗೂ ಕೂಡ 28 ಕಂತುಗಳು ಪಡ್ಕೊಂಡ್ರಿ. ಅಂದರೆ 56,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಿ. ಅದರ ಬಗ್ಗೆ ನಾನು ಹೇಳ್ತೀನಿ, ಏನೇನು ನೀವು ಪಡ್ಕೊಂಡಿದ್ರಿ, ಅದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಲ್ಲ, ಅದರ ಬಗ್ಗೆ ನಾನು ಸ್ವಲ್ಪ ಚರ್ಚೆ ಮಾಡೋದಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಮುಂದೆ ಹೇಳ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ನಾಳೆನೇ ಬಿಡುಗಡೆ ಆಗ್ತಾ ಇದೆ ಈ 29ನೇ ಕಂತಿನ ಹಣ. ಈಗಾಗಲೇ ಕೂಡ ಪ್ರಾರಂಭವಾಗಿದೆ. ಅದರಲ್ಲಿ ಮುಖ್ಯವಾಗಿ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ. ಸೊ ಈ ಜಿಲ್ಲೆಗಳು ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಈ ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಆದರೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ಈ 1,22,00,000 ಫಲಾನುಭವಿಗಳಲ್ಲಿ 2 ರಿಂದ 3 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರೋದಿಲ್ಲವಂತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾಕಂದರೆ ಈ ಒಂದು 2 ಲಕ್ಷ ಫಲಾನುಭವಿಗಳು ಎಲಿಜಿಬಿಲಿಟಿ ಇದ್ದಾರೆ, ಅಕ್ಕಿ ಕೂಡ ಪಡ್ಕೊಳ್ತಾ ಇದ್ದಾರೆ, ಆದರೆ ದುಡ್ಡನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಇದೆ, ಆ ಕಾರಣಕ್ಕೂ ಸೊಲ್ಯೂಷನ್ ಕೂಡ ಇದೆ. ಅದನ್ನು ಹೇಗೆ ನೀವು ಸರಿಪಡಿಸ್ಕೊಳ್ಬೇಕು, ಏನು ಪ್ರಾಬ್ಲಮ್ ಆಗಿದೆ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಈ ವಿಷಯವನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅದನ್ನು ಸರಿಪಡಿಸ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಇದುವರೆಗೂ ಕೂಡ 56,000 ದುಡ್ಡನ್ನು ಪಡ್ಕೊಳ್ತೀರಿ. 58,000 ದುಡ್ಡು ಅಂದರೆ ಇನ್ನೂ 2,000 ದುಡ್ಡು ಲೋಡಿಂಗ್ ಅಂತ ಹೇಳ್ಬೋದು. ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದ್ದು 12 ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ. ಯಾಕಂದರೆ ದುಡ್ಡು ರಿಲೀಸ್ ಆಯ್ತು ಅಂದರೆ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹಾಗೆ ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು ಆಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಟ್ರಯಲ್ ನಡೆಸಲಾಗುತ್ತೆ. ಈಗಾಗಲೇ ಟ್ರಯಲ್ ಕೂಡ ನಡೆದಿದೆ. ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಈಗಾಗಲೇ ತಾಂತ್ರಿಕ ದೋಷ ಹೋದ ವರ್ಷದ ಜುಲೈನಲ್ಲಿ ಕಂಡು ಬಂದಿತ್ತು, 22ನೇ ಕಂತಿನಲ್ಲಿ. ಅದಾದ ಬಳಿಕ ಯಾವುದೇ ತೊಂದರೆ ಇಲ್ಲ. ಸೊ ಹೀಗಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಈಗಾಗಲೇ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಬಂದಿದ್ದು ಆಯಿತು, ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಆಗಿದೆ. ಸೊ ಈಗಾಗಲೇ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದರೆ ವಿಜಯನಗರ, ಬೆಳಗಾವಿ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ಮಾತ್ರ ಬಂದಿತ್ತು. ಇನ್ನೂ ಕೂಡ ಅಲ್ಲಿ ಪೆಂಡಿಂಗ್ ಉಳಿದಿದ್ದಾರೆ, ಅವ್ರಿಗೂ ಕೂಡ ಬರುತ್ತೆ. ಅದರ ಜೊತೆಗೆ ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಸ್ನೇಹಿತರ. ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಈಗ ನಾಳೆನೂ ಕೂಡ ಈ ಎಲ್ಲ ಜಿಲ್ಲೆಗಳನ್ನು ನಾನು ಹೇಳಿದ್ದೀನಲ್ಲ, ಆ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ದುಡ್ಡು ಬರ್ತಾ ಇರುವಂಥದ್ದು. ಸೊ ಈಗಾಗಲೇ ಚಳಿಗಾಲದ ಅಧಿವೇಶನ ಆದ ಬಳಿಕ ನೀವು ನೋಡ್ತಾ ಇದ್ದೀರಿ, ಒಂದಾದ ಮೇಲೆ ಒಂದು ಕಂತುಗಳು ಬರ್ತಾ ಇದೆ. BJP ನಾಯಕರ ಆಕ್ರೋಶ, ಮಹಿಳೆಯರ ಆಕ್ರೋಶ, ಇದರೆಲ್ಲದರ ಮೇರೆಗೆ ಸರ್ಕಾರ 4-5 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿತ್ತು. ಅವುಗಳನ್ನು ಸತತವಾಗಿ ಕ್ಲಿಯರ್ ಮಾಡ್ತಾ ಬಂದಿದೆ. 24ನೇ ಕಂತಿನ ಹಣವನ್ನು ಹಿಡ್ಕೊಂಡ್ರೆ 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ, 26 ನವೆಂಬರು, 27 ಡಿಸೆಂಬರ್ ತಿಂಗಳ ಹಣ, ಇಲ್ಲಿವರೆಗೂ ಕೂಡ ಸತತವಾಗಿ ಬಂದು ಈ ವರ್ಷದ ಪ್ರಾರಂಭದಲ್ಲಿ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಅದು ಕೂಡ ಬಂದಾಗಿದೆ. ಹೀಗೆ ಸತತವಾಗಿ ನಾವು ದುಡ್ಡನ್ನು ಪಡ್ಕೊಳ್ತಾ ಬಂದಿದ್ದೀವಿ, ಯಾವುದೇ ತೊಂದರೆ ಇಲ್ಲದೆ. ಈ ವರ್ಷದಲ್ಲಿ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ಅದು ಕೂಡ 12 ಕಂತುಗಳಿಗೆ ಸಾಕಾಗತ್ತೆ. ಬೇಕಾದರೆ ನೀವೇ ಲೆಕ್ಕಾಚಾರ ಮಾಡಬಹುದು. ಒಂದು ಕಂತಿಗೆ 2,400 ಕೋಟಿಯಷ್ಟು ದುಡ್ಡು ಬೇಕಾಗತ್ತೆ. ಹೀಗಾಗಿ 28,608 ಕೋಟಿಯಷ್ಟು ದುಡ್ಡೇನಿದೆ ಅಷ್ಟರೊಳಗೆ 12 ಕಂತುಗಳನ್ನು ಕ್ಲಿಯರ್ ಮಾಡಿಬಿಡುತ್ತೆ. ಈ ಬಜೆಟ್ ಮಂಡನೆ ಮುಗಿದ ಮೇಲೆ ಮತ್ತೆ ಮುಂದಿನ ವರ್ಷದಲ್ಲಿ ಬಜೆಟ್ ಮಂಡನೆ ಆಗುತ್ತೆ, ಅಲ್ಲಿ ಕೂಡ ಇಷ್ಟು ದುಡ್ಡು ಮೀಸಲಿಟ್ಟರೆ ಮುಗಿದೋಯ್ತು, ಅದು ಕೂಡ ಸಾಲತ್ತೆ. ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ಈ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿಯೇ ಮನವಿ ಮಾಡಿಕೊಂಡಿದ್ರು, ಇಲ್ಲಿ ಎಷ್ಟು ದುಡ್ಡು ಹತ್ತತ್ತೋ ಅಷ್ಟು ಮೀಸಲಿಟ್ಬಿಡಿ ಅಂತ. ಹಾಗಾಗಿ ಈ ಯೋಜನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟೆಲ್ಲವೂ ಕೂಡ ಮೀಸಲಿಡಲಾಗಿದೆ. ಜೊತೆಗೆ ಹಣಕಾಸು ಇಲಾಖೆಯ ಮೇಲೇನೂ ಕೂಡ ಆರೋಪ ಬಂದಿತ್ತು ಚಳಿಗಾಲದ ಅಧಿವೇಶನದಲ್ಲಿ. ಯಾಕಂದರೆ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಹಣಕಾಸು ಇಲಾಖೆ. ನಾವು ನೋಟಿಸನ್ನು ಕಳಿಸ್ತೀವಿ, ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕೊಡ್ತಾ ಇಲ್ಲವಂತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟನ್ನು ಚಳಿಗಾಲದ ಅಧಿವೇಶನದಲ್ಲಿ ಕೊಡ್ತಾರೆ, ಹಣಕಾಸು ಇಲಾಖೆಯ ಮೇಲೆ ಆರೋಪ ಬಂದುಬಿಡುತ್ತೆ. ಹೀಗಾಗಿ ಆಕ್ರೋಶದ ಮೇರೆಗೆ ಹಣಕಾಸು ಇಲಾಖೆ ದುಡ್ಡನ್ನು ಬಿಡುಗಡೆ ಮಾಡಲೇಬೇಕು. ಹೋದ ವರ್ಷದಲ್ಲಿ ಕೂಡ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ನಿಮ್ಮ ಗಮನಕ್ಕೆ ಇರಬಹುದು. ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ರಿಪೀಟ್ ಮಾಡೋದಿಲ್ಲ. ಕೇವಲ ಇಷ್ಟು ಮಾತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಹೋದ ವರ್ಷದಲ್ಲಿ ಕೊಟ್ಟಿರಲಿಲ್ಲ, ಯಾಮಾರಿಸಿಬಿಟ್ಟಿತ್ತು.
ಹಾಗಾಗಿ ಆ 2 ತಿಂಗಳ ಹಣ ಜೊತೆಗೆ ಈ ವರ್ಷದಲ್ಲಿ 29 ಮತ್ತು 30ನೇ ಕಂತಿನ ಹಣ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡಬೇಕು. ಹೋದ ವರ್ಷದಲ್ಲಿ ಕೂಡ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡಬೇಕು. ಈ 4 ಕಂತುಗಳನ್ನು ಸರ್ಕಾರ ಈ ಸಂದರ್ಭದಲ್ಲಿ ಕೊಡಬೇಕಾಗಿದೆ. ಇಷ್ಟೆಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಬಂದಿದೆ. ಈ 4 ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಿದ್ರೆ ಮುಗಿದೋಗುತ್ತೆ. ಆ ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ ಕೊಡ್ತಾ ಹೋಗಬಹುದು. ಯಾವ ಕಂತುಗಳು ಕೂಡ ಪೆಂಡಿಂಗ್ ಉಳಿಯುವುದಿಲ್ಲ. ಇದಕ್ಕೆ ಸರ್ಕಾರಕ್ಕೂ ಕೂಡ ಕ್ಲಿಯರಿಟಿ, ಒಳ್ಳೆಯ ಹೆಸರು, ಈ ಕಡೆ ಮಹಿಳೆಯರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು 56,000 ಗಟ್ಟಲೆ ನೀವು ದುಡ್ಡನ್ನು ಪಡ್ಕೊಂಡಿದ್ದೀರಿ ಪ್ರತಿಯೊಬ್ಬ ಮಹಿಳೆಯರು. ಇನ್ನು ಒಂದೇ ಮನೆಯಲ್ಲಿ ಸಾಕಷ್ಟು ಜನ ಅತ್ತೆ ಸೊಸೆ ಕೂಡ ಇದ್ದೀರಿ. ಆ ರೀತಿ ದುಡ್ಡನ್ನು ಪಡ್ಕೊಳ್ಳುವಂತಿಲ್ಲ. ಅಂದರೆ ಅತ್ತೆಗೆ ಬೇರೆ ದುಡ್ಡು, ಸೊಸೆಗೆ ಬೇರೆ ದುಡ್ಡು, ರೇಷನ್ ಕಾರ್ಡ್ ಬೇರೆ ಬೇರೆ ಮಾಡಿಸ್ಕೊಂಡು ಬಿಡ್ತೀರಿ. ಆದರೆ ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ. ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೇನೆ ಲಾಸು. ಸರ್ಕಾರ ಏನು ಹೇಳುತ್ತೆ, ಒಂದು ಮನೆಯಲ್ಲಿ ನೀವು ವಾಸವಾಗಿದ್ದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ. 2 ರೇಷನ್ಸ್ ಕಾರ್ಡ್ಗಳನ್ನು ನೀವು ಅಥವಾ 3 ರೇಷನ್ಸ್ ಕಾರ್ಡ್ಗಳನ್ನು ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆದರೂ ಸಹಿತ ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳು ಆ ರೀತಿ ದುಡ್ಡನ್ನು ಪಡ್ಕೊಂಡಿದ್ದೀರಿ. ಲಕ್ಷಗಟ್ಟಲೆ ದುಡ್ಡಾಗಿದೆ ನಿಮಗೆ ಈಗ. ಹಾಗಾಗಿ ಅದರಿಂದ ಸಾಕಷ್ಟು ಗೃಹಲಕ್ಷ್ಮಿಯರು, ಅದರಲ್ಲಿ ಒಬ್ಬ ಮುಖ್ಯವಾಗಿ ಅಜ್ಜಿ ಹೋಳಿಗೆ ಊಟವನ್ನು ಹಾಕಿಸ್ತಾಳೆ ಈ ಯೋಜನೆಯಿಂದ ದುಡ್ಡನ್ನು ಪಡ್ಕೊಂಡು. ಇನ್ನೊಬ್ಬೊಬ್ಬರು ಹಿಟ್ಟಿನ ಗಿರಣಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅತ್ತೆ ಸೊಸೆ ಕೂಡಿ. ಇನ್ನು ಕೆಲವೊಂದಿಷ್ಟು ಜನರು ಕಿರಾಣಿ ಶಾಪ್ಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಹಲವಾರು ಜನ ನಾನಾ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಫ್ರಿಡ್ಜ್ ತೆಗೆದುಕೊಳ್ಳೋದಾಗಿರಲಿ, ಟಿವಿಗಳನ್ನು ತೆಗೆದುಕೊಳ್ಳೋದಾಗಿರಲಿ, ಮನೆಯಲ್ಲಿ ಬೈಕ್ಗಳನ್ನು ಖರೀದಿ ಮಾಡೋದಾಗಿರಲಿ, ಹೀಗೆ ಹಲವಾರು ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಂಡಿದ್ದೀರಿ. ಆ ಯೂಸ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಬೇಕಷ್ಟೆ. ಹೌದು, ಈಗ ನಾನು ಉದಾಹರಣೆಗೆ ಫ್ರಿಡ್ಜನ್ನು ತೊಗೊಂಡಿವಿ ಅಂತ ಅಂದ್ಕೊಳ್ಳಿ. ಮನೆಯಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಇಷ್ಟು ದುಡ್ಡು ಬಂತು, ಇಷ್ಟು ಕಂತುಗಳು ನಮಗೆ ಸೇರಿದ್ದಾವೆ ಅಂದರೆ ಪ್ರಾರಂಭದಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ, ಆದರೆ ಅದು ರಿಜೆಕ್ಟ್ ಆಗಿರುತ್ತೆ ಅಥವಾ ಫೇಕ್ ಡಾಕ್ಯುಮೆಂಟ್ ಅಂದರೆ ಸರಿಯಾಗಿ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಅದನ್ನು ಕ್ಲಿಯರ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕುವ ತನಕ 1-2 ಕಂತುಗಳು ಕೂಡ ಮಿಸ್ ಆಗಿರಬಹುದು. ಅಥವಾ ಪ್ರಾರಂಭದಲ್ಲಿ ಅಪ್ಲಿಕೇಶನ್ ಹಾಕಿದವರು ಅದು ಅಟ್ಯಾಚ್ ಆಗಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಹೀಗಾಗಿ ನೀವು 50,000ನಾದರೂ ಪಡ್ಕೊಳ್ಳಿ, 40,000ನಾದರೂ ಪಡ್ಕೊಳ್ಳಿ, ಅದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ. ಅಂದರೆ ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಯೂಟ್ಯೂಬ್ನಲ್ಲಾಗಿರಲಿ, ನೀವು ಒಂದು ವಿಡಿಯೋ ಅಥವಾ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ, ಆ ಅಪ್ಲೋಡ್ ಮಾಡಿರ್ತಕ್ಕಂತಹ ವಿಡಿಯೋ ವೈರಲ್ ಆಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದರೆ ಅಥವಾ ಕಾಂಗ್ರೆಸ್ ಪಕ್ಷದ ಗಮನಕ್ಕೆ ಬಂದರೆ ಆಟೋಮೆಟಿಕ್ಕಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ, ಆಟೋಮೆಟಿಕ್ಕಾಗಿ ವೈರಲ್ ಆಗಿಬಿಡುತ್ತೆ. ಹಾಗಾದ ತಕ್ಷಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ನಿಮ್ಮ ಯೋಗಕ್ಷೇಮ, ನಿಮ್ಮ ಏರಿಯಾದ ಬಗ್ಗೆ ಎಲ್ಲದರ ಬಗ್ಗೆ ಚಿಂತನೆ ಮಾಡ್ತಾರೆ. ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕಾಗಿದೆ ಅದನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ನಿಮಗೆ ಭೇಟಿ ಕೂಡ ಆಗ್ತಾರೆ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತೊಂದರೆಗಳನ್ನು ಕೂಡ ಕೇಳ್ತಾರೆ. ಈ ಅವಕಾಶವನ್ನು ನೀವು ಪಡ್ಕೊಳ್ಬೇಕಂದ್ರೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ, ಅದರಿಂದ ಹೆಚ್ಚಾಗಿ ವೈರಲ್ ಆಗಿ ಸರ್ಕಾರದ ಗಮನಕ್ಕೆ ಬಂದರೆ ನಿಮಗೆ ಈ ಎಲ್ಲ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬಹುದು. ಓಕೆನಾ. ಇದನ್ನು ಖುದ್ದಾಗಿ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಹಳ ದಿನದ ಹಿಂದೆಯೇ ಹೇಳಿದ್ದಾರೆ. ಅದನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಈ ಒಂದು ಉಪಯೋಗ ಸಿಗುತ್ತೆ. ನಿಮ್ಮ ಮನೆಯ ಬಾಗಿಲಿಗೆ ಬಂದು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಓಕೆನಾ. ಸೊ ಇದನ್ನು ನಾನು ನಿಮಗೆ ಹೇಳಲೇಬೇಕಾಗಿತ್ತು, ಹೇಳಿದ್ದೀನಿ. ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಇನ್ನು 2 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರೋದಿಲ್ಲ ಅಂತ ಬಹಳಷ್ಟು ಜನರಿಗೆ ಇದು ತಿಳಿದು ಬಂದಿದೆ. ಯಾಕೆ ಅಂತ ಕೇಳೋದಾದರೆ, ಬಹಳಷ್ಟು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಹೌದು, ಬ್ಯಾಂಕ್ ಅಕೌಂಟ್ ಏನೋ ಓಪನ್ ಮಾಡ್ಕೊಳ್ತೀರಿ, ದುಡ್ಡೇನೋ ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿರ್ತೀರಿ, ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ ಸ್ನೇಹಿತರೆ. ಯಾಕೆ ಅಂತ ಕೇಳೋದಾದರೆ, ನೀವು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ. ನಾನು ಸಾಕಷ್ಟು ವಿಡಿಯೋದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವೆಲ್ಲವೂ ಕೂಡ ಸರಿಯಾಗಿರುತ್ತೆ, ರೇಷನ್ ಕೂಡ ಪಡ್ಕೊಳ್ತಾ ಇರ್ತೀರಿ, ಆದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಸರ್ಕಾರ ಯಾವ ಅಕೌಂಟ್ಗೆ ಹಾಕಬೇಕು? ನಿಮ್ಮ ಅಕೌಂಟೇ ಖುದ್ದಾಗಿ ಸರಿಪಡಿಸ್ಕೊಳ್ಳಲಿಲ್ಲ ಅಂದರೆ ಸರ್ಕಾರ ಯಾವ ಅಕೌಂಟಿಗೆ ದುಡ್ಡು ಹಾಕಬೇಕು? ಈ ಪ್ರಶ್ನೆ ಬರುತ್ತೆ. ಹಾಗಾಗಿ ನಿಮ್ಮ ಅಕೌಂಟ್ಗಳನ್ನು ನೀವು ಚಾಲ್ತಿಗೊಳಿಸಿ, ಖಂಡಿತವಾಗ್ಲೂ ನಿಮಗೆ ದುಡ್ಡು ಜಮಾ ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಒಂದು ಸಾರಿ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ, ಈ KYC ಮಾಡಿಸ್ಕೊಳ್ಳಿ. ಒಂದು ಸಾರಿ ದುಡ್ಡನ್ನು ಡೆಬಿಟ್ ಮಾಡಿ, ಕ್ರೆಡಿಟ್ ಮಾಡಿ, ತಾನೇ ಓಪನ್ ಆಗುತ್ತೆ. ಓಕೆನಾ. ಸೊ ಇನ್ಫಾರ್ಮೇಷನನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.